ಮೂರು ವರ್ಣಗಳಿಗೆ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇದ್ದರೂ ಕೇವಲ ಬ್ರಾಹ್ಮಣ ಮಾತ್ರ ಬ್ರಾಹ್ಮಣ ಯೋನಿಯನ್ನು ಪಡೆದಿರೋ ಪ್ರತಿಯೊಬ್ಬ ವ್ಯಕ್ತಿಯು ಕ್ಯಾಲೆಂಡರ್ನ ದಿನಕ್ಕೆ ಸೀಮಿತವಾಗಿರುತ್ತೆ ಬಿಟ್ಟರೆ ನಮ್ಮ ಪಂಚಾಂಗಗಳಲ್ಲಿ ಸಂಬಂಧ ಬರೋದಿಲ್ಲ ಅದಕ್ಕೆ. ಶ್ರುತಿಸ್ಫುತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಶ್ರೀರಾಮ, ಶ್ರೀಕೃಷ್ಣ, ಶಂಕರ ಭಗವತ್ಪಾದರು ಜನ್ಮಿಸಿದಂತಹ ಈ ಭರತ ಭೂಮಿಯಲ್ಲಿ ನಾವೆಲ್ಲ ಹುಟ್ಟಿರೋದೇ ನಮ್ಮ ಪುಣ್ಯ. ನಮ್ಮ ಮೊದಲನೆಯ ಪುಣ್ಯವೇ ಇದು. ಭಾರತ ಭೂಮಿಯಲ್ಲಿ ಹುಟ್ಟಿರೋದೇ ನಮ್ಮೆಲ್ಲರ ಪುಣ್ಯ. ಅದರಲ್ಲಿಯೂ 4 ವರ್ಣಗಳಲ್ಲಿ ಅತ್ಯುತ್ತಮವಾದ ಈ ಬ್ರಾಹ್ಮಣ ವರ್ಣದಲ್ಲಿ ಜನ್ಮ ತಾಳಿರೋದು ಎಲ್ಲರ ಸುಕೃತವೇ ಸರಿ. ಎಷ್ಟೋ ಜನ್ಮಗಳಲ್ಲಿ ಪುಣ್ಯಶೇಷವನ್ನು ಸಂಪಾದಿಸಿ ಆ ಪುಣ್ಯಶೇಷದಿಂದ ಇಂತಹ ಒಂದು ಬ್ರಾಹ್ಮಣ ಜನ್ಮವನ್ನು ನಾವು ಪಡ್ಕೊಂಡಿರ್ತೇವೆ. ಇಂತಹ ಬ್ರಾಹ್ಮಣ ಜನ್ಮವನ್ನು ಹಾಗೆ ಎಲ್ಲ ಜೀವಿಗಳಂತೆಯೇ ಜೀವಿಸಿ ಈ ಜೀವನವನ್ನು ಕಳೆದು ಹೋಗೋದ್ರಲ್ಲಿ ಯಾವುದೇ ಪ್ರಯೋಜನ ಇರೋದಿಲ್ಲ. ಬ್ರಾಹ್ಮಣ ಜನ್ಮ ನಮಗೆ ಸಿಕ್ಕಿರುವ ಕಾರಣ ಏನು ಅನ್ನೋದು ಮೊದಲು ಯೋಚನೆ ಮಾಡಬೇಕು. ಈ 4 ವರ್ಣಗಳಲ್ಲಿ ಅಂದರೆ ಈ ವರ್ಣಾಶ್ರಮ ಅನ್ನೋದನ್ನು ಭಗವಂತ ಮಾಡಿರುವಂಥದ್ದು, ಯಾವುದೇ ಜೀವಿ ಮಾಡಿರುವಂಥದ್ದಲ್ಲ ಇದನ್ನು. ಇಂತಹ ವರ್ಣಾಶ್ರಮದಲ್ಲಿ ಅಧ್ಯಯನಕ್ಕೆ ಮತ್ತು ಅಧ್ಯಾಪನಕ್ಕೆ ಎರಡಕ್ಕೂ ಅವಕಾಶ ಇರೋದು ಕೇವಲ ಬ್ರಾಹ್ಮಣ ವರ್ಣಕ್ಕೆ ಮಾತ್ರವೇ. ಯಾವ ಅಧ್ಯಯನ, ಯಾವ ಅಧ್ಯಾಪನ ಅಂದರೆ ವೇದಾಧ್ಯಯನ ಮತ್ತು ವೇದ ಅಧ್ಯಾಪನ. ಬೇರೆ 3 ವರ್ಣಗಳಿಗೆ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇದ್ದರೂ ಕೇವಲ ಬ್ರಾಹ್ಮಣ ಮಾತ್ರ ಅಧ್ಯಾಪನವನ್ನೂ ಸಹ ಮಾಡಲಿಕ್ಕೆ ಅವಕಾಶ ನಮ್ಮ ಶಾಸ್ತ್ರಗಳಲ್ಲಿ ಕೊಟ್ಟಿದ್ದಾರೆ. ಇಂತಹ ಬ್ರಾಹ್ಮಣ ಜನ್ಮವನ್ನು ಪಡೆದು ಈ ವೇದ ವಾಂಗ್ಮಯವನ್ನು ಎಲ್ಲ ಕಡೆ ಪಸರಿಸೋದು ಬ್ರಾಹ್ಮಣನ ಆದ್ಯ ಕರ್ತವ್ಯ. ಅಂದರೆ ಧರ್ಮ, ಬ್ರಾಹ್ಮಣನ ಧರ್ಮ. ಕಾರಣ ಏನು? ಯಾಕೆ ವೇದವನ್ನು ಎಲ್ಲ ಕಡೆ ಪ್ರತಿಯೊಬ್ಬ ಬ್ರಾಹ್ಮಣನು ವೇದವನ್ನು ಯಾಕೆ ಅಧ್ಯಯನ ಮಾಡಬೇಕು? ಮೂಲ ಉದ್ದೇಶ ಏನು ಅದರದ್ದು ಅಂತಂದರೆ, ಯಾವುದೇ ಅಧ್ಯಯನದಲ್ಲಿ ಉತ್ಕೃಷ್ಟವಾದ ಜ್ಞಾನವನ್ನು ಪಡಿಬೇಕು ಅಂತಂದರೆ ಅದಕ್ಕೆ ವೇದದಿಂದ ಮಾತ್ರವೇ ಸಾಧ್ಯ. ಬೇರೆ ಇನ್ಯಾವ ವಿದ್ಯೆಯಲ್ಲೂ ವೇದದಲ್ಲಿ ಇರುವಂತಹ ಜ್ಞಾನವನ್ನು ಕೊಡಲಿಕ್ಕೆ ಪ್ರಪಂಚದ ಯಾವ ವಿದ್ಯೆಯೂ ಸಾಧ್ಯವಿಲ್ಲ. ಅಂತಹ ಸಂಪೂರ್ಣವಾದ ವಿದ್ಯೆಯನ್ನು, ಸಂಪೂರ್ಣವಾದ ಜ್ಞಾನವನ್ನು ವೇದ ನಮಗೆ ಕೊಡುತ್ತೆ. ಹಾಗಾಗಿ ಬ್ರಾಹ್ಮಣ ಜನ್ಮದಲ್ಲಿ ಅಥವಾ ಬ್ರಾಹ್ಮಣ ಯೋನಿಯನ್ನು ಪಡೆದಿರೋ ಪ್ರತಿಯೊಬ್ಬ ವ್ಯಕ್ತಿಯು ವೇದಾಧ್ಯಯನವನ್ನು ಮಾಡಬೇಕು. ಆ ವೇದಾಧ್ಯಯನವನ್ನು ಮಾಡಿದ ನಂತರ ಅದನ್ನು ಎಲ್ಲ ಕಡೆಯೂ ಪಸರಿಸಬೇಕು. ಯಾರು ಯಾರು ಅದಕ್ಕೆ ಅಧಿಕಾರಿಗಳಿದ್ದಾರೆ ಆ ಅಧಿಕಾರಿಗಳನ್ನು ವೇದಾಧ್ಯಯನಕ್ಕೆ ಪ್ರಚೋದಿಸಿ ವೇದಾಧ್ಯಯನವನ್ನು ಮಾಡಿಸುವುದು ನಮ್ಮೆಲ್ಲರ ಧರ್ಮ, ಆದ್ಯ ಕರ್ತವ್ಯ. ಧರ್ಮ ಅಂದರೆ ಯಾವುದನ್ನು ಮಾಡಲೇಬೇಕು, ಯಾವುದನ್ನು ಮಾಡಲೇ ಕೂಡದು
ಈ ಎರಡನ್ನೂ ಹೇಳೋದೇ ಧರ್ಮ. ಧರ್ಮ ಅಂತಂದರೆ ಮತ್ತಿನ್ನೆಂಥ ದೊಡ್ಡ ವಿಚಾರ ಏನೂ ಇಲ್ಲ. ಯಾವುದನ್ನು ಮಾಡಲೇಬೇಕು, ಯಾವುದನ್ನು ಮಾಡಲೇ ಕೂಡದು ಅಂತ ಹೇಳೋದೇ ಧರ್ಮ. ಇದನ್ನು ನಾವು ಅರ್ಥ ಮಾಡಿಕೊಂಡು ಅದರ ಪ್ರಕಾರವಾಗಿ ಯಾವುದನ್ನು ಮಾಡಲೇಬೇಕು ಅಂತ ಹೇಳಿದ್ದಾರೆ ಅದನ್ನು ಚಾಚೂ ತಪ್ಪದೆ ನಡೆಸಿಕೊಂಡು ಹೋಗೋದು ಧರ್ಮವನ್ನು ಕಾಪಾಡೋದು. ಇದೇ ಧರ್ಮೋ ರಕ್ಷತಿ ರಕ್ಷಿತಃ. ಅಂದರೆ ಧರ್ಮವನ್ನು ನಾನು ಕಾಪಾಡಿದರೆ ಆ ಧರ್ಮ ನನ್ನನ್ನು ಕಾಪಾಡುತ್ತೆ ಅಂತ. ಅಂದರೆ ಧರ್ಮ ಹೇಗೆ ಕಾಪಾಡುತ್ತೆ? ಈಗ ನಾನು ವೇದಾಧ್ಯಯನವನ್ನು ಮಾಡಿದರೆ ಧರ್ಮ ನನ್ನನ್ನು ಹೇಗೆ ಕಾಪಾಡುತ್ತೆ ಅಂದರೆ, ಆ ವೇದಾಧ್ಯಯನದಿಂದ ಬರುವಂತಹ ಉತ್ಕೃಷ್ಟವಾದ ಅತ್ಯಂತ ಪ್ರಪಂಚದಲ್ಲಿ ಮತ್ತಿನ್ನೆಲ್ಲೂ ಸಿಗದಂತಹ ಜ್ಞಾನ ಸಂಪಾದನೆ ಆಗುತ್ತೆ. ಆ ಜ್ಞಾನ ಸಂಪಾದನೆಯಿಂದ ಪ್ರಪಂಚದ ಯಾವ ಮೂಲೆಯಲ್ಲಿ ಹೋದರೂ ಸಮೇತವಾಗಿ ನಾವು ಗೆದ್ದು ಬರಬಹುದು. ಅಂದರೆ ನಮ್ಮ ಗೆಲುವಿಗೆ ನಮ್ಮ ಧರ್ಮ, ನಾವು ಯಾವುದನ್ನು ಸಂರಕ್ಷಣೆ ಮಾಡ್ತಾ ಇದ್ದೇವೆ ಆ ಸಂರಕ್ಷಣೆ ನಮ್ಮನ್ನೇ ಸಂರಕ್ಷಿಸ್ತಾ ಇದೆ ಅಂತ. ಹಾಗಾಗಿ ಧರ್ಮೋ ರಕ್ಷತಿ ರಕ್ಷಿತಃ. ಯಾವುದನ್ನು ನಾವು ಧರ್ಮವೆಂದು ಭಾವಿಸಿದ್ದೇವೆ, ಯಾವುದು ಶಾಸ್ತ್ರಗಳಲ್ಲಿ ವಿಹಿತವಾಗಿದೆ ಇದು ಧರ್ಮವೆಂದು ಹೇಳ್ತಾ ಇದ್ದೆ ಶ್ರುತಿ ಸ್ಮೃತಿಗಳು, ಅವುಗಳನ್ನು ನಾವು ಪಾಲನೆ ಮಾಡೋದ್ರಿಂದ ನಮ್ಮ ಬ್ರಾಹ್ಮಣ್ಯವನ್ನು ಕಾಪಾಡೋದ್ರ ಜೊತೆಗೆ ಪ್ರಪಂಚವನ್ನು ಸುಭೀಕ್ಷೆಯಿಂದ ಇಟ್ಕೊಳ್ಳೋದಕ್ಕೆ ಈ ಒಂದು ಧರ್ಮ ಮಾರ್ಗ ಸಾಧ್ಯ ಮಾಡಿಕೊಡುತ್ತೆ. ನಾವು ಇವತ್ತಿನ ದಿನ ಎಷ್ಟೋ ಜನ ಫಾದರ್ಸ್ ಡೇ, ಮದರ್ಸ್ ಡೇ ಮತ್ತು ವ್ಯಾಲೆಂಟೈನ್ಸ್ ಡೇ ಈ ರೀತಿ ಡೇಗಳು ಸಾಕಷ್ಟು ಇದೆ. ಇದೆಲ್ಲ ಪಾಶ್ಚಾತ್ಯರಿಂದ ಬಂದಿರುವಂತಹ ವಿಚಾರಗಳು. ಇಲ್ಲಿ ನಮ್ಮ ಧರ್ಮದಲ್ಲಿ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡ್ತೇವೆ ಅಂತಂದರೆ ಆ ಹಬ್ಬದ ಹಿಂದೆ ಪ್ರಕೃತಿಯ ಸಮ್ಮಿಲನವಿರುತ್ತೆ. ಅಂದರೆ ಈಗ ಒಂದು ರಾಮನವಮಿ ಆಚರಣೆ ನಾವು ಮಾಡ್ತೇವೆ ಅಂತಂದರೆ ರಾಮನವಮಿ ಚೈತ್ರ ಮಾಸದಲ್ಲೇ ಬರುತ್ತೆ. ಉರಿ ಬಿಸಿಲು, ಆ ಬಿಸಿಲಿನಲ್ಲಿ ಅವಶ್ಯಕತೆ ಏನಿದೆ ಅದನ್ನು ಹಬ್ಬದ ರೂಪದಲ್ಲಿ ಎಲ್ಲರೂ ಹಂಚಿಕೊಳ್ತೀವಿ. ಈ ರೀತಿಯಾಗಿ ನಮ್ಮ ಪ್ರತಿಯೊಂದು ಹಬ್ಬ ಹರಿದಿನಗಳು ಅಂತ ನಾವೇನು ಆಚರಣೆಗಳು ಮಾಡ್ತಾ ಇದ್ದೀವಿ, ಧರ್ಮ ಶಾಸ್ತ್ರಗಳು ಏನು ಹೇಳಿದೆ ಇದೆಲ್ಲವೂ ಪ್ರಕೃತಿಯ ಜೊತೆಗೆ ಒಂದು ಸಮ್ಮಿಲನ ಆಗಿದೆ. ಆ ಪ್ರಕೃತಿ ಯಾವ ಸಂದರ್ಭದಲ್ಲಿ ಹೇಗಿರುತ್ತೆ ಅದರಂತೆ, ಕಾರಣ ನಾವೆಲ್ಲರೂ ಪ್ರಕೃತಿಯ ಒಂದು ಭಾಗವಾಗಿರೋದ್ರಿಂದ ಆ ಪ್ರಕೃತಿಯ ಜೊತೆಗೆ ನಾವು ಹೋಗೋದು ಅತ್ಯಂತ ಅವಶ್ಯಕವಾದದ್ದು. ಹಾಗಾಗಿ ಈ ಯಾವುದೇ ಒಂದು ಹಬ್ಬ ಹರಿದಿನಗಳು ಇದೆಲ್ಲವೂ ಪ್ರಕೃತಿಯ ಜೊತೆ ಇರುವಂತಹ ಸಂಬಂಧವನ್ನು ಸೂಚಿಸುತ್ತೆ. ಈ ಪಾಶ್ಚಾತ್ಯರು ಯಾವುದ್ಯಾವುದನ್ನು ಮಾಡ್ತಾ ಇದ್ದಾರೆ, ಫಾದರ್ಸ್ ಡೇ, ಮದರ್ಸ್ ಡೇ, ಇದೆಲ್ಲವೂ ಒಂದು ದಿನಕ್ಕೆ ಸೀಮಿತ. ಅಂದರೆ ಒಂದು ಕ್ಯಾಲೆಂಡರ್ನ ದಿನಕ್ಕೆ ಸೀಮಿತವಾಗಿರುತ್ತೆ ಬಿಟ್ಟರೆ ನಮ್ಮ ಪಂಚಾಂಗಗಳಲ್ಲಿ ಸಂಬಂಧ ಬರೋದಿಲ್ಲ ಅದಕ್ಕೆ. ಪಂಚಾಂಗಗಳು ಅಂತಂದರೆ ಸೂರ್ಯ ಚಂದ್ರರಿಂದ ಜನಿತವಾಗಿರುವಂಥದ್ದು ಈ ಪಂಚಾಂಗ. ಈ ಧರ್ಮ ಎಲ್ಲವೂ ಈ ನಮ್ಮ ಸೂರ್ಯಚಂದ್ರರು ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ಈ ಧರ್ಮ ಅನ್ನೋದು ಸದಾಕಾಲ ಇರುತ್ತೆ. ಈಗ ಅಶೋಕ್ ಹಾರ್ನಳ್ಳಿಯವರು ಯಾವುದೋ ಒಂದು ನಮ್ಮ ಕರ್ಮವೀರ ಪುಸ್ತಕದಲ್ಲಿ ಒಂದು ಕಡೆ ಕೊಟ್ಟಿದ್ದಾರೆ, ನಮ್ಮ ಸನಾತನ ಧರ್ಮವನ್ನು ಅಳಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ಅದನ್ನು ನೋಡಿದಾಗ ಬಹಳ ಸಂತೋಷ ಆಯಿತು. ಸನಾತನ ಧರ್ಮವನ್ನು ಯಾಕೆ ಅಂತಂದರೆ ಹುಟ್ಟು ಅಂತ ಯಾವುದಕ್ಕಿರುತ್ತೆ ಅದಕ್ಕೆ ಮಾತ್ರವೇ ಅಳಿವು ಅಂತಿರುತ್ತೆ. ಯಾವುದಕ್ಕೆ ಹುಟ್ಟಿಲ್ಲವೋ ಅದಕ್ಕೆ ಅಂತ್ಯ ಅನ್ನೋದು ಸಹ ಇಲ್ಲ. ಅಂದರೆ ಈಗ ಈ ಸನಾತನ ಧರ್ಮ ಅನ್ನೋದು ಹುಟ್ಟಲಿಲ್ಲ, ಯಾರೋ ಒಬ್ಬ ವ್ಯಕ್ತಿಯಿಂದ ಹುಟ್ಟಿದಂತಹದ್ದಲ್ಲ. ಇದು ಸಾಕ್ಷಾತ್ ಭಗವಂತನಿಂದ ಜನಿತವಾಗಿರುವಂಥದ್ದು. ಸಾಕ್ಷಾತ್ ಭಗವಂತ ಯಾವಾಗಿನಿಂದ ಇದ್ದಾನೆ ಆಗಿನಿಂದ ಇರುವಂತಹದ್ದು ಈ ಸನಾತನ ಧರ್ಮ.